ಅಂಡು ಒಳಗಡೆ ಇದ್ದಷ್ಟು ಕೋಟ್ಯಾಧಿಪತಿ ಆಗ್ತಾರಂತೆ, ಅಂಡು ಆಚೆ ಕಡೆ ಇದ್ದಷ್ಟು ಲಕ್ಷ್ಮಿ ಬರಲ್ವಂತೆ. ಏನು ಮೇಡಮ್ ಅದು ಮಾತು? ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಒಂದಷ್ಟು ಅವಾಚ್ಯ ಶಬ್ದಗಳನ್ನ ಉಪಯೋಗಿಸ್ತಾ ಇದ್ದಾರೆ. ನಿನಗೆ ಬಂತು ಟೈಮು, ಮೂಟೆ ಮೂಟೆ ಕಟ್ತಾರೆ. ಈ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸ್ತಾ ಇರೋದ್ರಿಂದ ಈಗ ನಮ್ಮ ಮನೆಗಳಲ್ಲಿ ಸಂಸಾರಗಳಿರ್ತವೆ, ಮಕ್ಳುಗಳು ನೋಡ್ತಾ ಇರ್ತಾರೆ. ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ ಅದು ಬೇರೆ ರೀತಿಯ ಸಂದೇಶನ ಕೊಡ್ತಾ ಇದ್ದಾರೆ. ನಾವು ಒಂದು ಗೋವನ್ನು ಪೂಜೆ ಮಾಡೋದಾದರೆ ಆ ಶ್ರೀ ಸ್ಥಾನ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡ್ತೀವಿ, ಹೌದಲ್ವರ? ಈಗ ನೂರಾರು ಮುಕ್ಕೋಟಿ ದೇವತೆಗಳು ನಮ್ಮ ಗೋವಿನಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಇದ್ದಾರೆ. ನಮ್ಮ ಲಕ್ಷ್ಮೀ ದೇವತೆಯನ್ನು ನಾವು ಮಾಡೋ ಕೆಲಸದಲ್ಲಿ ನಾವು ಕಾಣ್ತೀವಿ. ನಮ್ಮ ಕರಗ್ರೆ ವಸತೆ ಲಕ್ಷ್ಮಿ ಅಂತ ಕರೀತಾರೆ. ಕಾರಣ ಏನಂದರೆ ಮನುಷ್ಯನ ಭಾಗದಲ್ಲಿ ಕೈಯಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಕರೆಯೋದು, ಅಂಡಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಕರೆಯಲ್ಲ. ಗೋವಿಗೂ ಮನುಷ್ಯನಿಗೂ ಒಂದೇನಾ? ಅದು ಹೇಳ್ಬಾರ್ದು ಮಾತು, ನಮ್ಗೆ ಹೇಳಲಿಕ್ಕೆ ಮುಜುಗರ ಆಗ್ತೈತೆ. ಪೂಜೆ ಮಾಡಿ ಅಂತ ಹೇಳ್ತಾರಲ್ಲ, ಯಾವ ರೀತಿ ಪೂಜೆ ಮಾಡ್ಬೇಕ್ರಿ? ಐದು ಸಮಾಜನ ಇದು ಯಾವ ದಿಕ್ಕಿನಲ್ಲಿ ತಗೊಂಡೋಗ್ತಾ ಇದ್ದಾರೆ ಇವರು? ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಮಾತಾಡ್ಬೇಕು ಅವರು? ಕ್ರಿಕೆಟ್ ಬೆಟ್ಟಿಂಗು ಬನ್ನಿ ಜಿಂಗಲಕ ಲಕ ಲಕ ಅಂತಾರೆ. ಹುಡುಗರುಗಳು ಜೀವನ ಹಾಳು ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು. ಸಮಾಜಕ್ಕೆ ಬೇರೆ ರೀತಿಯ ಒಂದು ದುಷ್ಪರಿಣಾಮ ಬೀರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನನ್ನ ಧರ್ಮದ ಬಗ್ಗೆ ನನಗೆ ನನ್ನ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಇವತ್ತು. ಆದ್ದರಿಂದ ಇವತ್ತು ಆರ್ಯವರ್ಧನ್ ಗುರೂಜಿ ಅವ್ರ ಆಫೀಸಿಗೆ ಬಂದಿದ್ದೀವಿ. ಅವ್ರು ಬಂದು ಸಾಮಾಜಿಕವಾಗಿ ಅವರು ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಈಗ ಹೋಗಿ ಇಲ್ಲೇ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ಮೊಕದ್ದಮೆನ ಹೂಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಕಡೆಯಿಂದವ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು, ಇದನ್ನು ನಾವು ಮಾಡ್ತೀವಿ. ಅವ್ರು ಕ್ಷಮೆ ಕೇಳ್ದೆ ಹೋದರೆ ಇವತ್ತು ಬಂದಿರೋದು 4 ರಿಂದ 5 ಜನ ಇರ್ಬೋದು, ಮುಂದೆ ಅತಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅವ್ರ ಮೇಲೆ. ನಾವು ಇದನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ. ಹೌದಾ ಯಜಮಾನ್ರೆ? ಇದು ಅಲ್ಲದೆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ, ಆ ಜಾಗನ ಸುಖಕ್ಕೋಸ್ಕರ ಉಪಯೋಗಿಸ್ಕೊಳ್ಳಿ, ಕಿಸ್ ಮಾಡ್ತೀರಾ. ಅದೇನ್ರಿ ಅದು? ಹೆಣ್ಮಕ್ಳು ನೋಡೋ ಅಂಥದ, ಮನೆಗಳಲ್ಲಿ ಸಂಸಾರಸ್ಥರು ನೋಡೋ ಅಂಥ ಕಂಟೆಂಟ್ ಅವೆಲ್ಲವ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿನ್ನ ಜನ್ಮಕ್ಕೆ ಹೋಗೋ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.